ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಹೋಗ್ತೀನಪ್ಪ ಅಂತಂದರೆ, ನನ್ನ ಕೈನಲ್ಲಿ ಏನೂ ಆಗಲ್ಲ, ನಾನು ಏನು ಮಾಡಲಿ, ನನ್ನ ಹತ್ರ ಸೋರ್ಸ್ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋರಿಗೆ ಒಂದು ಶಾರ್ಟ್ ಸ್ಟೋರಿನ ಹೇಳ್ತಾ ಹೋಗ್ತೀನಿ. ಆ ಸ್ಟೋರಿನ ಕೇಳಿ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನೀವು ಖಂಡಿತವಾಗ್ಲೂ ಬಂದೇ ಬರ್ತೀರಾ. ಸೊ ಹಾಗಾಗಿ ನೀವೇನು ಮಾಡಿ, ಈ ಒಂದು ಶಾರ್ಟ್ ಸ್ಟೋರಿನ ತುಂಬ ತಾಳ್ಮೆಯಿಂದ ಕೇಳ್ತಾ ಹೋಗಿ. ಏನಪ್ಪ ಅದು ಸ್ಟೋರಿ ಅಂತ ಅಂದರೆ, ಅಮೆರಿಕದಲ್ಲಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಶೇರ್ ಮಾರ್ಕೆಟ್ ಹೋಲ್ಡರ್, ಅರ್ಥ ಆಗ್ತಿದೆಯಾ? ಅಮೆರಿಕದಲ್ಲಿ ಇರ್ತಕ್ಕಂಥ ಒಬ್ಬ ಶೇರ್ ಮಾರ್ಕೆಟಿನ ರೂಲರ್ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು ಅನ್ನೋಣ ನಾವು. ಅವನೇನು ಮಾಡ್ತಾನೆ ಅಂತ ಅಂದರೆ, ತನ್ನ ಒಂದು 12ನೇ ವಯಸ್ಸಲ್ಲಿ, ಹೌದು 8ರಿಂದ ಒಂದು 12ನೇ ವಯಸ್ಸಿನಲ್ಲಿ ತುಂಬ ಅಂದರೆ ತುಂಬ ಏನು ಯಾವ ರೀತಿಯಾಗಿ ಅಂತಂದರೆ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇರ್ತಾ ಹೋಗ್ತಾನೆ. ಅವನಿಗೆ ಯಾವ ರೀತಿಯಾದಂತಹ ದುಡ್ಡಾಗಲಿ, ಫುಡ್ ಆಗಲಿ, ಅಥವಾ ಒಂದು ರೂಫ್ ಆಗಲಿ, ತಂದೆ ತಾಯಿಗಳಾಗಲಿ ಇರಲಿಲ್ಲ. ಹಾಗಾಗಿ ಅವನೇನು ಮಾಡ್ತಾ ಹೋಗ್ತಾನೆ, ನಾನು ಏನು ಮಾಡಲಿ, ನನ್ನ ಒಂದು ಜೀವನವನ್ನು ನಾನು ಯಾವ ರೀತಿಯಾಗಿ ಕಟ್ಕೊಳ್ಳಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತಾನೆ. ಆವಾಗ ಅವ್ನಿಗೆ ಹೊಳೆದಿದ್ದ ಐಡಿಯಾ ಏನಪ್ಪ ಅಂತಂದರೆ ಬೀಡಿ. ನೀವೆಲ್ರಿಗೂ ಗೊತ್ತಿರತಕ್ಕಂಥ ಸ್ಮೋಕ್ ಮಾಡ್ತೀವಲ್ಲ, ಆ ಒಂದು ಬೀಡಿ ಐಡಿಯಾ ಹೊಳೆಯುತ್ತೆ. ಏನು ಮಾಡ್ತಾನಪ್ಪ ಅಂದರೆ, ಅವನ ಹತ್ರ ಒಂದು ಹೊಸದಾಗಿ ಬೀಡಿ ತಗೋಬೇಕು ಅಂತ ಅಂದ್ರೂ ಅವನ ಹತ್ರ ದುಡ್ಡಿರಲ್ಲ. ಸೊ ಅವನೇನು ಮಾಡ್ತಾ ಹೋಗ್ತಾನೆ ಆವಾಗ ಅಂತ ಅಂದರೆ, ಎಲ್ಲರೂ ಕೂಡ ಬಿಡಿಯನ್ನು ಸೇದಿ ಎಸ್ತಿರ್ತಕ್ಕಂಥ ಬಿಡಿಗಳನ್ನ ಏನು ಮಾಡ್ತಾ ಹೋಗ್ತಾನೆ, ಅವನು ಕಲೆಕ್ಟನ್ನು ಮಾಡ್ಕೋತಾ ಹೋಗ್ತಾನೆ. ಎಲ್ಲರೂ ಕೂಡ ಅರ್ಧಂಬರ್ಧ ಸೇದಿರ್ತಾರೆ, ಅಥವಾ ಕೆಲವರು ಪೂರ್ತಿಯಾಗಿ ಸೇದಿರ್ತಾರೆ. ಈ ಥರ ಒಂದು ಬಿಡಿಗಳನ್ನ ಏನು ಮಾಡ್ತಾನೆ, ಅವನು ಕಲೆಕ್ಟ್ ಮಾಡ್ಕೊತಾನೆ. ಕಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಬೀಡಿಗಳ ರಾಶಿನ ಗುಡ್ಡೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈ ಒಂದು ಬೀಡಿಗಳ ರಾಶಿಯನ್ನು ಗುಡ್ಡೆಯನ್ನು ಏನು ಮಾಡ್ತಾನೆ ಅವನಪ್ಪ ಅಂತ ಅಂದರೆ, ಎಲ್ಲ ಬಿಡಿಗಳನ್ನು ಒಂದೊಂದೇ ಏನು ಮಾಡ್ತಾನೆ, ಅಳಿತಾ ಹೋಗ್ತಾನೆ. ಅದರಿಂದ ಉಳಿದಿರ್ತಕ್ಕಂಥ ಪುಡಿಗಳು, ಅದರಲ್ಲಿ ಟೊಬ್ಯಾಕೊ ಪುಡಿ ಪೌಡರ್ ಏನಿರುತ್ತೆ, ಆ ಪೌಡರ್ನ ಒಂದು ಕಡೆಗೆ ಸಪ್ರೇಟ್ ಮಾಡ್ತಾನೆ. ಹಾಗೆಯೇ ಇನ್ನೊಂದು ಕಡೆ ಟೊಬ್ಯಾಕೊದು ಎಲೆ ಬರುತ್ತಲ್ಲ, ಅದು ಮಡಿಸಿರ್ತಾರಲ್ಲ, ಅದನ್ನ ಇನ್ನೊಂದು ಕಡೆ ಸಪ್ರೇಟ್ ಮಾಡ್ತಾ ಹೋಗ್ತಾನೆ. ಇದರಿಂದ ನಾನು ಏನು ಮಾಡಬಹುದು, ನನಗೆ ಫ್ರೀಯಾಗಿ ಸೋರ್ಸಸ್ ಸಿಕ್ತು, ಈ ಸೋರ್ಸನ್ನು ನಾನು ಏನು ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಅನ್ನೋದನ್ನು ಥಿಂಕ್ ಮಾಡ್ತಾನೆ. 1 ಡೇ 2 ಡೇ 3 ಡೇಸು ಈ ರೀತಿ ಥಿಂಕ್ ಮಾಡಿದಾಗ ಅವನಿಗೊಂದು ಐಡಿಯಾ ಹೊಳೆಯುತ್ತೆ. ಹೌದು, ಇದನ್ನು ನಾನೇನು ಮಾಡಬೇಕು, ರೀಕನ್ಸ್ಟ್ರಕ್ಷನ್ ಮಾಡಬೇಕು, ಅಂದರೆ ಪರ್ಯಾಯ ಉಪಯೋಗಕ್ಕೆ ಬಳಸಬೇಕು ಅಂತ ತಿಳಿದು ಏನು ಮಾಡ್ತಾನೆ ಅವನು, ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿರ್ತಾನಲ್ಲ, ಅದನ್ನು ಎತ್ಕೊಂಡು ಒಂದು ಕಡೆಯಾಗಿ ನೀಟಾಗಿ ಕಟ್ ಮಾಡಿ, ಅದರೊಳಗಡೆ ವೇಸ್ಟ್ ಆಗಿರ್ತಕ್ಕಂಥ ಪೌಡ್ರನ್ನು ಏನು ಮಾಡ್ತಾ ಹೋಗ್ತಾನೆ, ಸ್ವಲ್ಪ ನೀಟ್ ಮಾಡಿ ಅಥವಾ ಅದನ್ನು ಆರಿಸ್ಬಿಟ್ಟು ಅದರೊಳಗಡೆ ಹಾಕ್ತಾ ಹೋಗ್ತಾನೆ. ಆ ಒಂದು ಮೊದಲಿಗೆ ಸಿಕ್ಕಿರ್ತಕ್ಕಂಥ ಬಿಡಿಗಿಂತ ಇನ್ನೂ ಸ್ವಲ್ಪ ಎನ್ಲಾರ್ಜ್ ಮಾಡಿ ಎಲ್ಲನೂ ಒಟ್ಟಿಗೆ ಸೇರಿಸಿ 1 2 3 4 5 6 ಈ ಥರ ಒಂದು 12 ಅಥವಾ ಒಂದು 10 ಏನು ಮಾಡ್ತಾನೆ, ಹೊಸದಾಗಿ ಬಿಡಿಯನ್ನು ತಯಾರು ಮಾಡ್ತಾ ಹೋಗ್ತಾನೆ. ಸ್ನೇಹಿತರೆ, ಅರ್ಥ ಆಗ್ತಿದೆಯಾ? ಅವನಿಗೆ ಸಿಕ್ಕಿರ್ತಕ್ಕಂಥದ್ದು ಏನು ವೇಸ್ಟೇಜು, ಆ ವೇಸ್ಟೇಜಿಂದ ಏನು ಮಾಡ್ತಾ ಹೋಗ್ತಾನೆ ಅವನು, ಒಂದು ಯೂಸೇಜ್ ಆಗ್ತಕ್ಕಂಥ ಪಾರ್ಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾನೆ. ಆವಾಗ ಏನು ಮಾಡ್ತಾನೆ, ಆ ಒಂದು 12 ಬಿಡಿಗಳನ್ನು ಅಥವಾ 10 ಬಿಡಿಗಳನ್ನು ಒಂದು ಬಂಡಲ್ಲ ಕಟ್ಟಿ ತನ್ನದೇ ಒಂದು ಹೆಸರನ್ನು ಇಟ್ಟು ಆ ಬಿಡಿಯನ್ನು ಮಾರುಕಟ್ಟೆಗೆ ತಗೊಂಡು ಬರ್ತಾನೆ. ಅರ್ಥ ಆಗ್ತಿದೆಯಾ? ಆ ಒಂದು ಮಾರುಕಟ್ಟೆಗೆ ತಗೊಬಂದಾಗ ಏನಾಗುತ್ತಪ್ಪ ಅಂದರೆ, ಅವನು ಮಾರ್ಕೆಟಲ್ಲಿರ್ತಕ್ಕಂಥ ಬಿಡಿಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವನ್ನು ಮಾಡ್ತಾ ಹೋಗ್ತಾನೆ. ಆ ಒಂದು ಮಾರಾಟ ಕಡಿಮೆ ಬೆಲೆಯಲ್ಲೇ ಆಗ್ತಾ ಇರಬೇಕಾದ್ರೆ ಜನಗಳಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ, ಈ ಒಂದು ಕಡಿಮೆ ಬೆಲೆಯಲ್ಲಿ ಬೀಡಿಯನ್ನು ಮಾರ್ತಾ ಇರ್ತಾನಲ್ಲ, ಈ ಹುಡುಗನ ಹತ್ರಕ್ಕೆ ಬರ್ತಾರೆ, ಈ ಒಂದು ಬೀಡಿಯನ್ನು ಕೊಂಡ್ಕೊತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಅವನು 12 ರೂಪಾಯಿಗೆ ಒಂದು ಬೀಡಿ ಮಾರಾಟ ಆಗ್ತಿದ್ರೆ, ಇವನು 5 ರೂಪಾಯಿಗೋ 8 ರೂಪಾಯಿಗೋ ಮಾರಾಟ ಮಾಡ್ತಾ ಹೋಗ್ತಾನೆ. ನಾವು 8 ರೂಪಾಯಿಗೆ ಮಾರಾಟ ಮಾಡ್ದ ಅಂತ ಇಟ್ಕೊಳ್ಳಿ. ಆವಾಗ 12 × 8 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತಾ ಹೋಗುತ್ತೆ ಅಮೌಂಟು, ಅಷ್ಟು ಅಮೌಂಟ್ ಅವ್ರಿಗೇನು ಬರುತ್ತೆ, ಫ್ರೀಯಾಗಿ ಸಿಗುತ್ತೆ. ಆ ಒಂದು ಫ್ರೀಯಾಗಿ ಸಿಕ್ಕಿರ್ತಕ್ಕಂಥ ಅಮೌಂಟು ಅವನು ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಅಥವಾ ಬೇರೆಯವರಿಂದ ಏನು ಮಾಡಲಿಲ್ಲ, ಅವನು ಸಾಲವನ್ನು ಮಾಡಲಿಲ್ಲ. ಹಾಗಾಗಿ ಅವನೇನು ಮಾಡ್ತಾ ಹೋಗ್ತಾನೆ, ಆ ಒಂದು ಅಮೌಂಟಿಂದ ಮತ್ತೆ ಇನ್ನೂ ಹೆಚ್ಚು ಬಿಡಿಗಳನ್ನು ತಯಾರಿಸ್ತಾ ಹೋಗ್ತಾನೆ. ಹೀಗಾಗಿ ತನ್ನ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಸಣ್ಣದ್ರಿಂದ ಉದ್ಯಮ ಸ್ಟಾರ್ಟ್ ಮಾಡ್ತಾನೆ. ಈಗ ಅವನು ಜಗತ್ತಿನ ಪ್ರಸಿದ್ಧ ಶ್ರೀಮಂತ ಆಗಿದ್ರೆ, ಅವನು ಯಾರು ಎಂತಕ್ಕಂಥ ವಿಷಯನ ಅಥವಾ ಅವನು ಯಾರು ಅನ್ನೋ ಒಂದು ಹೆಸರನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ.